ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಬೇಕಿತ್ತು. ಅದರಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಸದ್ದು ಮಾಡುತ್ತಿದೆ. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರೋ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಹೀಗಿನಿಂದಲೇ ಗರಿಗೆದರಿತ್ತು. ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂಬ ಕೂಗು ಕೇಳಿ ಬರುತ್ತಿತ್ತು. ಸಾಕಷ್ಟು ಕುತೂಹಲ ಮೂಡುವಂತೆ ಮಾಡಿದೆ. ಹಾಗಿದ್ರೆ ದಕ್ಷಿಣ ಕ್ಷೇತ್ರದ ಬ್ಯಾಟಲ್ ಹೇಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಹಿನ್ನೆಲೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಮುಸ್ಲಿಂ ಸಮುದಾಯ ಆಗ್ರಹ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದ ಕ್ಷೇತ್ರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಈ ಕ್ಷೇತ್ರದಲ್ಲಿ ಇದುವರೆಗೂ ಬಿಜೆಪಿ ಖಾತೆಯನ್ನೇ ತೆರೆದಿಲ್ಲ. ಜೊತೆಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬಿಜೆಪಿಗೆ ಕಬ್ಬಿಣದ ಕಡಲೆಯಂತಾಗಿದೆ. ಆದರೆ ಇದೀಗ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ಕ್ಷೇತ್ರ ತೆರವಾಗಿದ್ದು, ಈ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿದ್ದು, ಈಗಿನಿಂದಲೇ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಹೌದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 50% ಮುಸ್ಲಿಂ ಮತದಾರರಿದ್ದು, 80% ಅಹಿಂದ ವರ್ಗಗಳ ಮತದಾರರಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರು ಇದ್ದಿದ್ರೆ ಮುಂದಿನ ಚುನಾವಣೆಯಲ್ಲೂ ನಾವು ಅವರನ್ನೇ ಗೆಲ್ಲಿಸಿಕೊಂಡು ಬರುತ್ತಿದ್ದೆವು. ಆದರೆ ಇದೀಗ ಅವರ ನಿಧನದಿಂದ ಕ್ಷೇತ್ರ ತೆರವಾಗಿದ್ದು, ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂಬ ಕೂಗು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಜೋರಾಗಿ ಕೇಳಿ ಬರುತ್ತಿದೆ. ಈ ಉಪಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯದಿಂದ ಯಾರಿಗೆ ಟಿಕೆಟ್ ನೀಡಿದರೂ ಎಲ್ಲರೂ ಒಗ್ಗಟ್ಟಾಗಿ ಅವರನ್ನ ಗೆಲ್ಲಿಸಲು ಮುಸ್ಲಿಂ ಸಮುದಾಯ ಮುಂದಾಗಿದೆ. ಮೀಟಿಂಗ್ ಮಾಡೋ ಉದ್ದೇಶ ನಾನು ಬೆಳಿಗ್ಗೆನೂ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀನಿ. ನಮ್ಮಲ್ಲಿ ಈ ಸರ್ತಿ 30 ವರ್ಷ ಆದಮೇಲೆ ಈ ಸರ್ತಿ ನಾವು ಯಾಕೆ ಇದು ಇಲ್ಲಿ ಮೀಟಿಂಗ್ ಮಾಡಕತ್ತೀವಿ ಅಂತ ಹೇಳಿದರೆ, ನಮಗೆ ಈ ಒಂದು ಭಾಗದಲ್ಲಿ 80-85% ಅಹಿಂದ ವರ್ಗದವರು ಇರೋದ್ರಿಂದ ಅಹಿಂದ ವರ್ಗದವರಿಗೆ ಈ ಸರ್ತಿ ಟಿಕೆಟ್ ಕೊಟ್ಟು ಸಹಕರಿಸ್ರಿ ಅಂತ KPCC ಮತ್ತು AICC ಮೇಲೆ ಒತ್ತಡ ಹಾಕೋಕ್ಕೋಸ್ಕರ ಇವತ್ತು ನಾವಿಲ್ಲಿ ಸಭೆಯನ್ನು ಮಾಡ್ತಾ ಇದ್ದೀವಿ. ಈಗ ಅಹಿಂದ ವರ್ಗದಲ್ಲಿ ಎಲ್ಲರಿಗೂ ಈಗ ಸಾಕಷ್ಟು ಜನ ಟಿಕೆಟ್ ಕೇಳ್ತಾರೆ. ಈಗ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡ್ರಿ ಅಂತ ನೀವು ಕೇಳ್ತಾರೆ. ಈಗ ಫಸ್ಟ್ ನಿಮಗೆ ಕೊಟ್ಟು ನೆಕ್ಸ್ಟ್ ಮುಂದಿನ ಬಾರಿನ ಸಭೆಯಲ್ಲಿ ಇಲ್ಲ, ನಾವು ಫಸ್ಟ್ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ ವಿಚಾರದಾಗೆ. ನೀವು ಜಾಸ್ತಿ ಇದ್ದೀರಿ, ನೀವು ಕೇಳಿ. ಆಕಸ್ಮಿಕವಾಗಿ ಏನಾರ ಒಂದು ಇದು ಬಂದಾಗ ನೀವು ನಮಗೆ ಕೊಡಿಸಿ ಅಂತೇಳಿ ನಾವು ಯಾರಿಗೆ ಕೊಟ್ಟರು, ಅಹಿಂದ ವರ್ಗದಲ್ಲಿ ಯಾರಿಗೆ ಕೊಟ್ಟರು ಟಿಕೆಟ್ ನಾವು ಕೆಲಸ ಮಾಡಿ ಗೆಲ್ಲಿಸ್ತೀವಿ. ಸರ್, ಈಗ ಹೈಕಮಾಂಡ್ ಯಾವ ಭೇಟಿ ಮಾಡ್ತಾರೆ ಸರ್? ಅಲ್ಲ, ಇಲ್ಲಿ ಫಸ್ಟಲ್ಲಿ ಜನರ ಅಭಿಪ್ರಾಯ ತೊಗೊಂಡು ನಾವು ಆಮೇಲೆ ಹೈಕಮಾಂಡಿಗೆ ಭೇಟಿ ಆಗ್ತೀವಿ. ಯಾಕಂದರೆ ಜನರ ಅಭಿಪ್ರಾಯನ ಫಸ್ಟ್ ತೊಗೋಬೇಕು. ಬೆಳಗ್ಗೆ ನನಗೆ ಸ್ವಲ್ಪ ದುಃಖ ಆಗಿದ್ದೇನಪ್ಪ ಅಂದರೆ, ನೀವೆಲ್ಲ ಸಾಕ್ಷಿ ಅದಕ್ಕೆ. ನಾನು ಬೆಳಗ್ಗೆ ಹೇಳಿದ್ದು ಅಹಿಂದ ವರ್ಗದವರಿಗೆ, ಅದರಾಗೂ ಮೊದಲನೇದಾಗಿ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳಿದ್ದೆ. ಆದರೆ ಇವತ್ತೊಂದು ಸಂಜೆವಾಣಿ ರಿಪೋರ್ಟ್ರು ಪತ್ರಿಕೆಯಲ್ಲಿ ಅಲ್ಲಿ ಲಿಂಗಾಯತರ ಸಮುದಾಯಕ್ಕೆ ನಾನು ಡಿಮ್ಯಾಂಡ್ ಮಾಡಿದೆ ಅಂತ ಪತ್ರಿಕೆಯಲ್ಲಿ. ಈ ನಮೂನೆ ಆದರೆ ಏನು ಮಾಡೋಕ್ಕಾಗ್ತೈತಿ? ನಾನು ಹೇಳಿದ್ದಂಗೆ ದಾವಣಗೆರೆ ಸೌತ್ನಲ್ಲಿ ನಾಯಕರಿದ್ದಾರೆ, ಲಿಂಗಾಯತರಲ್ಲಿ ಪಂಚಮಶಾಲೆಯರಿದ್ದಾರೆ, ನಾಯಕರಿದ್ದಾರೆ, ಕುರುಬರಿದ್ದಾರೆ, SC STಗಳಿದ್ದಾರೆ, ಮರಾಠರಿದ್ದಾರೆ ಅಂತ ನಾನು ಹೇಳಿದ್ದು. ಇವರಲ್ಲಿ ಯಾರಿಗೆ ಬೇಕಾದರೂ ಕೊಡ್ರಿ, ನಾವು ಅದಕ್ಕೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದು. ಅದರಲ್ಲಿ ಪ್ರಾಮುಖ್ಯತೆ ನಮಗೆ ಕೊಡ್ರಿ ಅಂತ ನಾನು ಕೇಳಿದ್ದೀನಿ. ಅದು ಬಿಟ್ಟು ಹಿಂಗೆ ಆಗಿಬಿಟ್ರೆ ಪಬ್ಲಿಕ್ನಲ್ಲಿ ಏನು ಒಪಿನಿಯನ್ ಹೋಗುತ್ತೆ? ಅದಕ್ಕೆ ನಾನು ನಿಮ್ಮ ಮುಖಾಂತರ ಕೇಳ್ತೀನಿ. ಏನಿಲ್ಲ, ನಾವು ಇದ್ರಾಗ ಏನು ಎಳ್ಳನೇ ವಿಚಾರ ಇಲ್ಲ. ನಮ್ಮ ಒಂದು ಡಿಮ್ಯಾಂಡ್ ಇದು, ನಮ್ಮ ಒಂದು ಬೇಡಿಕೆ, ನಮ್ಮ ಒಂದು ಹಕ್ಕು ಇದು. ನಮಗೆ ಈ ಸರ್ತಿ ನಾವು ಇಷ್ಟು ವರ್ಷ ಮಾಡಿದ್ದೀವಿ, ತಾವು ಈ ಸರ್ತಿ ಯಾವುದೇ ಕಾರಣಕ್ಕೆ ನಮಗೆ ಅವಕಾಶ ಮಾಡಿಸ್ಕೊಡ್ಬೇಕು ಅಂತ ನಾವು ಹೈಕಮಾಂಡ್ ಮೇಲೆ, KPCC ಅವರ ಮೇಲೆ, ಎಲ್ಲರ ಮೇಲೆ ಒತ್ತಡ ಹಾಕ್ತೀವಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಶಾಮನೂರು ಶಿವಶಂಕರಪ್ಪ ಅವರು ಸತತವಾಗಿ ಗೆದ್ದು ಬಂದಿದ್ದು, ಇದೀಗ ಕ್ಷೇತ್ರ ತೆರವಾಗಿದೆ. ಹಾಗಾಗಿ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂಬ ಕೂಗು ಜೋರಾಗಿದೆ.
ಈಗಾಗಲೇ ಸಭೆಗಳನ್ನು ಮಾಡುತ್ತಿರುವ ಮುಸ್ಲಿಂ ಸಮುದಾಯದ ಮುಖಂಡರು ಈ ಉಪಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂದು ಪಟ್ಟು ಹಿಡಿದಿದ್ದು, ಜನರ ಅಭಿಪ್ರಾಯ ಸಂಗ್ರಹಿಸಿ ಬಳಿಕ ಕೆಪಿಸಿಸಿ ಅಧ್ಯಕ್ಷರು ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಲು ನಿರ್ಧರಿಸಿದ್ದಾರೆ. ಬಹಳಷ್ಟು ಜನ ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅಂತ. ಎಲ್ಲ ಕಡೆ ತಾವು ನೋಡ್ತಾನೆ ಇದ್ದೀರಾ, ಕೇವಲ ಮುಸ್ಲಿಂ ಸಮಾಜದ ಮತ ಇದ್ರೆ ಗೆಲ್ಲಲ್ಲ ಯಾರು. ನಮ್ಮ ಈ ಒಂದು ಸಮಾಜಕ್ಕೆ ಟಿಕೆಟ್ ಕೊಟ್ರೆ ಎಲ್ಲ ಸಮಾಜದ ಬಾಂಧವರು ಗೆದ್ದೇ ಗೆಲ್ತಾರೆ ಅಂತ ನಂಬಿಕೆನೂ ಕೂಡ ಇದೆ. ಕೇವಲ ಅಲ್ಪಸಂಖ್ಯಾತರಲ್ಲ, ಎಲ್ಲ ಸಮಾಜದ ವರ್ಗದವರು ಗೆದ್ದೇ ಗೆಲ್ತಾರೆ. ಈಗ ಯಾವ ಆಕಾಂಕ್ಷೆ ಅಂತಾನೂ ಕೇಳ್ತಾರೆ. ನಮ್ಮ ಪಕ್ಷದ ತೀರ್ಮಾನ ಮಾಡಿ ಯಾರಿಗಾದ್ರೂ ಟಿಕೆಟ್ ಕೊಡಲಿ, ನಾವು ಎಲ್ಲರೂ ಸೇರಿ ನಮ್ಮ ಎಲ್ಲ ಸಮುದಾಯದ ಬಾಂಧವರಿಗೆ ಒಂದು ಈ ಸಲ ಚಾನ್ಸ್ ಕೊಡಿ ಅಂತ ಹೇಳಿ ಕಷ್ಟಪಟ್ಟು ದುಡಿದು ಅವ್ರಿಗೆ ಕೆಲಸ ಬರೋ ಕೆಪಾಸಿಟಿ ನಮ್ಮ ಮತ್ತು ಎಲ್ಲ ಸಮಾಜದ ಬಾಂಧವರಿಗೆ ಇದ್ದೇ ಇದೆ. ಆ ಕೆಲಸ ನಮ್ಮ ಸಮಾಜದ ಮುಖಂಡರೆಲ್ಲ ಮಾಡೇ ಮಾಡ್ತಾರೆ. ನಮ್ಮ ಈ ಸಮಾಜಕ್ಕೆ ಒಂದು MLA ಬೇಕಂತಾನು ನಾವು ಕೂಡ ಕಷ್ಟಪಟ್ಟು ದುಡಿತಾನೆ ಇದ್ದೀವಿ. ನಾನು ಕೂಡ ಕಾಂಗ್ರೆಸ್ ಪಕ್ಷದ 2023ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀನಿ. ನಮ್ಮ ನಾಯಕರು ಮಲ್ಲಿಕಾರ್ಜುನರವರು ಅಂತ ನಾನು ನಂಬಿದ್ದೀನಿ. ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ಎಲ್ಲ ಸಮಾಜದ ಮುಖಂಡರು ಯಾವುದೇ ಒಂದು ಲಾಭಿಗೋಸ್ಕರ ಅಲ್ಲ, ನಾವೆಲ್ಲ ಸೇರಿ ನಮ್ಮ ದಾವಣಗೆರೆ ಜಿಲ್ಲೆಯ ಸಚಿವರಿಗೂ ಹಾಗೂ ಸಂಸದರಿಗೂ ಕೂಡ ನಾವು ಹೋಗಿ ಈ ಸಲ ತಾವು ಅಭ್ಯರ್ಥಿ ಮಾಡಿ ತಾವು ಈ ನಮ್ಮ ಸಮಾಜಕ್ಕೆ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಂತಲೂ ಕೂಡ ಅವರ ಹತ್ರ ಮನವಿಯನ್ನು ಕೂಡ ಮಾಡ್ತೀವಿ. ತದನಂತರ ಏನು ಇವತ್ತು ದಿವಸ ತಾವೆಲ್ಲರೂ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನಾಗಿದೆ, ನಮ್ಮ ನಾಯಕರು, ನಮ್ಮ ಮಾರ್ಗದರ್ಶಕರು, ನಮ್ಮ ಮಂತ್ರಿಗಳಾದ ದಿವಂಗತ ಡಾಕ್ಟರ್ ಚಂದ್ರ ಶಿವಶಂಕರಪ್ಪಾಜಿಯವರ ನಿಧನವಾಗಿ ಆಗದಿಂದ ಈ ಕ್ಷೇತ್ರ ಖಾಲಿಯಾಗಿದೆ. ಆ ಕ್ಷೇತ್ರಕ್ಕೆ ಏನು ಈ ಬೇಡಿಕೆ ನೀವು ಎಲ್ಲ ಸಮಾಜದವರು ಇಲ್ಲ ಈ ಸತಿ ಒಂದು ಅವಕಾಶ ಸಮಾಜಕ್ಕೆ ಮಾಡಿಕೊಡ್ಬೇಕು. ಯಾರಿಗೆ ಕೊಟ್ಟರು ಸಮಾಜ ಬಹಳ ಶ್ರದ್ಧೆಯಿಂದ ಬಹಳ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ತಮ್ಮ ಒಂದು ಮನವಿಯನ್ನು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ. ನಾವು ಸಹ ನಮ್ಮ ಜಿಲ್ಲೆಯ ಜನಪ್ರಿಯ ಸಂಸದರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಮೊನ್ನೆ ಮಾಧ್ಯಮದವರಿಗೆ ಒಂದು ಪತ್ರಿಕಾ ಮೂಲಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಾಜರು ಒಳ್ಳೆ ಬೆಳವಣಿಗೆ, ಅವರಿಗೆ ಅಧಿಕಾರ ಇದೆ, ಅವರಿಗೆ ಹಕ್ಕಿದೆ ಕೇಳಕ್ಕೆ ಅಂತ ಹೇಳಿ. ಅದೇ ರೀತಿ ಸಚಿವರು ಸಹ ನಾವು ಚರ್ಚೆ ಮಾಡಿ ಎಲ್ಲ ಸಮಾಜದವರು ಹೋಗಿ ಅವರೇನು ಬೇಡ ಹೇಳ್ತಾ ಇಲ್ಲ. ಆ ಸಮಯ ಸಂದರ್ಭ ತಕ್ಕಂತೆ ನಾವೆಲ್ಲರೂ ಒಗ್ಗಟ್ಟಾಗಿ ಸಚಿವರು ಮತ್ತು ಸಂಸದರು ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತದೆ, ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತಿದೆ, ನಾವೆಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದರ ತಕ್ಕಂತೆ ಸಮಾಜದವರು ಸಹ ನಾವೆಲ್ಲರೂ ಯಾವ ರೀತಿ ನಾವು ಚರ್ಚೆ ಮಾಡಿ ನಮಗೆ ಏನು ಇವತ್ತು ನಾವು ಬೇಡಿಕೆ ಇಟ್ಟಿದ್ದೀವಿ ಆ ಚರ್ಚೆ ವಿಚಾರವಾಗಿ ನಾವು ಚರ್ಚೆ ಮಾಡೋಣ ಅಂತ ಹೇಳಿ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಒಳ್ಳೆಯ ಒಂದು ಬೆಳವಣಿಗೆಗಳು ಆಗಲಿ ಅಂತ ಹೇಳಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಬಹಳ ನಮ್ಮ ಸಮಾಜದ ಮುಖಂಡರು ಬರಬೇಕಾಗಿತ್ತು. ಹಾಗೂ ಹಂಗಾಮಿ ತಂದಿನವರು ಸಹ ಇವತ್ತು ದಿವಸ ಈ ಸಭೆಯಲ್ಲಿ ಇರಬೇಕಾಗಿತ್ತು, ಅವರು ಸಹ ಬರಬೇಕಾಗಿತ್ತು. ಕಾರಣದಿಂದ ಅವರು ಬರೋಕ್ಕಾಗಲಿಲ್ಲ. ಎಲ್ಲ ಮುಖಂಡರು ಮತ್ತೊಮ್ಮೆ ನಾವು ಸೇರಿ ಚರ್ಚೆ ಮಾಡಿ मुस्लिम MLA देखने के ख्वाहिश में कौन को नहीं संभाला होगा भाषा 100% रिजल्ट. अब यहाँ गुजिश्ता सबको भी मुझे शुक्रिया. गुजिश्ता बार 9 दिन पहले जुम्मा के दिन एक नशिश थी SIR, उस नशिश में शुरुआत हुई कि हमारे हक के खातिर इस बार मुस्लिम MLA यहाँ पर होना जरूरी है. इस बात की शुरुआत हुई. तो इस बात की शुरुआत से नतीजा क्या आया? मुस्लिम MLA होना तो पहले मुसलमान नहीं बोला हो गए.
ಇದನ್ನು ನೀವು ಅರ್ಥ ಮಾಡ್ತೀವಿ. ಅಂದ್ರೆ ದಲಿತ ಸಮುದಾಯಗಳಿಗಿಂತ ಕೆಳಗೆ ನಾವು ಇದ್ದೀವಿ, ರಾಜಕೀಯದಲ್ಲಾಗಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ. ಈಗ ಸಾಮಾಜಿಕವಾಗಿ ಯಾಕೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಇಲ್ಲಿ ದಾವಣಗೆರೆಯಲ್ಲಿ ತಗೊಳ್ಳಿ, ನೀವು ವಿದ್ಯಾನಗರದಲ್ಲಿ ಹೋಗಿ ನೀವು ಮನೆ ಹುಡುಕಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಮನೆ ಸಿಗಲ್ಲ. ಮನೆ ಸಿಗ್ತದಂದ್ರೆ ಸಾಧುವಿಗೆ, ಮಾಂಸ ತಿನ್ನುವವರಿಗೆ ನಾವು ಯಾವುದೇ ಕಾರಣಕ್ಕೆ ಬಾಡಿಗೆಗೆ ಮನೆ ಕೊಡುವುದಿಲ್ಲ. ಸಸ್ಯಾಹಾರಿಗಳಿಗೆ ಮಾತ್ರ ಅಂತ ಬೋರ್ಡ್ ಹಾಕಿರ್ತಾರೆ. ಅದು ಇಂಡೈರೆಕ್ಟ್ ಆಗಿ ಮುಸ್ಲಿಮ್ಸ್ಗೆ ಕೊಡಲ್ಲ ಅಂತ ಹೇಳಿ. ಆಮೇಲೆ ನಮ್ಮ ಸ್ಥಿತಿಗತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ರಾಜಕಾರಣಿಗಳು ಪಂಚರ್ ಹಾಕುವವರು, ಗ್ಯಾರೇಜ್ನಲ್ಲಿ ಕೆಲಸ ಮಾಡುವವರು ಅಂದ್ರೆ ಯಾರು? ಮುಸಲ್ಮಾನರೇ ಅಂತ ಹೇಳಿ ಬಹಳ ಕ್ಲಿಯರ್ ಕಟ್ ಟೈಟಲ್ ಅನ್ನು ನಮಗೆ ಕೊಟ್ಟಿದ್ದಾರೆ. ಪಂಚರ್ ಹಾಕುವವರು ಅಂದ್ರೆ ಮುಸಲ್ಮಾನ, ಗ್ಯಾರೇಜ್ನಲ್ಲಿ ಕೆಲಸ ಮಾಡುವವರು ಅಂದ್ರೆ ಮುಸಲ್ಮಾನ. ಇದು ರಾಜಕೀಯ ವ್ಯಕ್ತಿಗಳು ಮಾಡಿರುವಂಥದ್ದು ನಮ್ಮ ಸಾಮಾಜಿಕ ಸ್ಥಿತಿಗತಿ ಆ ಮಟ್ಟಕ್ಕೆ ಬಂದಿದೆ. ನೇರವಾಗಿ ನಮ್ಮ ಸಮುದಾಯದ ಬಗ್ಗೆ ಡೈರೆಕ್ಟ್ ಆಗಿ ಬೈದರೂ ಕೂಡ ನಾವು ಅವರ ವಿರುದ್ಧ ಮಾತಾಡಲಿಕ್ಕೆ ತಯಾರಿಲ್ಲ. ನ್ಯಾಯಾಲಯಗಳು ಕೂಡ ಅವರು ಬೈದ್ರೆ FIR ಕೋರ್ಟಲ್ಲಿ ಆಗ್ತದೆ, ಮಾರನೇ ದಿನ ಸ್ಟೇ ಆಗ್ತದೆ. ಅವರು ಏನ್ ಮಾಡ್ತಾರೆ, ಸ್ಟೇ ಆದ ತಕ್ಷಣ ಮತ್ತೆ ಅವ್ರು ಮಾತಾಡ್ತಾರೆ, ಮತ್ತೊಂದು FIR ಆಗ್ತದೆ, ಮತ್ತೆ ಸ್ಟೇ ಆಗ್ತದೆ. ಲಿಸ್ಟ್ ಆಧಾರದಲ್ಲಿ ಇಟ್ಕೊಂಡು ಎಲ್ಲರ ಮನೆಗೆ ಹೋಗಿ ಅವರಿಗೆ ಮನವರಿಕೆ ಮಾಡಬೇಕು. ಯಾಕೆ ನಮಗೆ ವೋಟ್ ಬೇಕು, ನಾವು ಯಾಕೆ ರಾಜಕೀಯ ಪ್ರಾತಿನಿಧ್ಯವನ್ನ ಪಡಿಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅವರಿಗೆ ಮನವರಿಕೆ ಕನ್ವಿನ್ಸ್ ಮಾಡಬೇಕು. ರಾಜಕಾರಣ ಹೆಂಗಿದೆ ಅಂದ್ರೆ, ದುಡ್ಡು ಕೊಟ್ಟರಷ್ಟೇ ಓಟ್ ಹಾಕ್ತಾರೆ ಬಿಡ್ರಿ ಅನ್ನುವ ಲೆಕ್ಕಕ್ಕೆ ನಾವು ಬಂದ್ಬಿಟ್ಟಿದ್ವಿ. ಹೆಚ್ಚು ಕಡಿಮೆ ಎಲ್ಲರೂ ಬಂದಿದೆ. ಆದ್ರೆ ಇದು ಹೊರತಾಗಿಯೂ ರಾಜಕಾರಣ ಇದೆ, ಎಲ್ಲರಿಗೂ ದುಡ್ಡು ಕೊಡಲ್ಲ ಎಲ್ಲರೂ. ಆದ್ರಿಂದ ಒಂದು ಭ್ರಷ್ಟ ವಾತಾವರಣದಲ್ಲಿ ನಮ್ಮ ಜನಾಂಗದ ಒಂದು ವ್ಯಕ್ತಿಯನ್ನ, ಈ ಭ್ರಷ್ಟತೆಯನ್ನ ದೂರ ಮಾಡಿ ನಾವು ಗೆಲ್ಲಿಸೋಣ ಅನ್ನುವಂಥ ಒಂದು ಸಂಕಲ್ಪವನ್ನು ನಾವು ಮಾಡದೆ ಹೋದ್ರೆ ನಾವು ಎಂದೂ ನಮ್ಮ ಪ್ರಾತಿನಿಧ್ಯವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಅವಕಾಶ. ಈ ಅವಕಾಶವನ್ನ ನಾವು ಬಳಸಿಕೊಳ್ಳಬೇಕು, ತಪ್ಪೇನೂ ಇಲ್ಲ. ಯಾರನ್ನು ವಿರೋಧಿಸದೆ, ಯಾರಿಗೂ ಕೆಟ್ಟದಾಗಿ ಟೀಕೆ ಮಾಡದೆ, ಎಲ್ಲರನ್ನು, ಯಾಕಂದ್ರೆ ಒಂದು ಸೌಹಾರ್ದದ ವಾತಾವರಣದಲ್ಲಿಯೇ ರಾಜಕಾರಣ ನಡೀಬೇಕು, ಚುನಾವಣೆಗಳು ನಡೀಬೇಕು, ಶಾಂತಿಯುತವಾಗಿ ನಡೀಬೇಕು, ಪರಸ್ಪರ ಗೌರವದಿಂದನೇ ನಡೀಬೇಕು. ನೀನು ನನಗೆ ಓಟ್ ಹಾಕಪ್ಪ ಅಂತ ಕೇಳುವ ಒಂದು ಇಂಗಿತವನ್ನ ಎಲ್ಲರಲ್ಲಿ ತಂದುಕೊಳ್ಬೇಕು. ಒಂದು ಘಟನೆಯನ್ನ ಹೇಳೋಕೆ ಇಷ್ಟಪಡ್ತೀನಿ ನಾನು. ಇದು ಜಗೂರ್ ಮೊಹಮ್ಮದ್ ಇಮಾಮ್, ನಾನು ಆಗಲೇ ಹೇಳಿದ್ದೀನಿ, ನಾನು ರಾತ್ರಿ ಎಲ್ಲ ಮಾತಾಡ್ತೀನಿ, ಆಯ್ತಾ? ಸುಮ್ಮನಿದ್ರೆ ಮುಗಿಸ್ಕೊಡ್ತೀನಿ. ಅದ್ರ ಒಂದೇ ಒಂದು ಘಟನೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಜಗೂರ್ನ ಮೊಹಮ್ಮದ್ ಇಮಾಮ್ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಸ್ಥಾನದಲ್ಲಿ ಮಂತ್ರಿಗಳಾಗಿದ್ದರು. ಅವರು ಆಮೇಲೆ ಸೋಷಿಯಲಿಸ್ಟ್ ಪಾರ್ಟಿನಲ್ಲಿ ಮೆಂಬರ್ ಆಗಿದ್ದವರು, ಆಮೇಲೆ 2 ಸಲ ಚಿತ್ರದುರ್ಗದಲ್ಲಿ MP ಆದವರು. ಇದೆಲ್ಲ ಗೊತ್ತಿದೆ ನಿಮಗೆ. ಅವರು ಒಂದ್ಸಲ ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಾರೆ. ಆ ಪ್ರಚಾರಕ್ಕೆ ಹೋದಾಗ ಒಬ್ಬ ರೆಡ್ಡಿ ಮನೆತನದ ಓಟ್ ಕೇಳೋದಂತ ಹೋಗ್ತಾರೆ. ಆ ರೆಡ್ಡಿಯವರು ಏನೋ ಇಮಾಮು ಬಾರೋ ಯಾಕೆ ಬಂದೆ ಅಂತ ಕೇಳ್ತಾರೆ. ಏಕವಚನದಲ್ಲಿ ಮಾತಾಡುವಷ್ಟು ಅವರಿಗೆ ಆತ್ಮೀಯತೆ ಇದೆ. ಒಟ್ಟಿನಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಆರಂಭವಾಗಿದೆ. ಕ್ಷೇತ್ರವನ್ನ ಉಳಿಸಿಕೊಳ್ಳುವ ತವಕದಲ್ಲಿರುವ ಕಾಂಗ್ರೆಸ್ಗೆ ಟಿಕೆಟ್ ಗೊಂದಲ ಮುಳುವಾಗುವ ಸಾಧ್ಯತೆ ಇದ್ದು, ಹೈಕಮಾಂಡ್ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ.